ಹೆಲೋ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ಯೂಟ್ಯೂಬ್ ಚಾನಲ್. 2022 ಅಲ್ಲಿ ನಮ್ಮ ಡಿಗ್ರಿ ಜರ್ನಿ ಸ್ಟಾರ್ಟ್ ಆಗಿದ್ದು 2025ಗೆ ನಮ್ಮ ಜರ್ನಿ ಎಂಡ್ ಆಯಿತು. ಅದನ್ನು ಈ ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಲಾಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅಲ್ಲೇ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಮ್ಮ ಮಕ್ಕಳಿದ್ದಾಗ ಸ್ಕೂಲ್ಗೆ ಹೋಗಬೇಕು ಅಂತ ಹೇಳ್ತೀವಿ, ಬಟ್ ಅದೇ ಕಾಲೇಜಿಗೆ ಬಂದಮೇಲೆ ಕಾಲೇಜ್ ಬಿಟ್ಟು ಹೋಗಬೇಕಲ್ಲ ಅಂತ ಹೇಳ್ತೀವಿ. ಮಕ್ಕಳಿದ್ದಾಗ್ಲೂ ಕಾಲೇಜ್ಗೆ ಹೋಗಬೇಕಾದ್ರೆ ಎಷ್ಟು ಡಿಫ್ರೆನ್ಸ್ ಅಲ್ವಾ. ಇದು ಎಲ್ಲ ಒಟ್ಟಿಗೆ ಇರುವಂತಹ ಒಂದು ಮೂಮೆಂಟು. ಈ ಮೂಮೆಂಟ್ ಇನ್ನು ಯಾವತ್ತೂ ಸಿಗೋದಿಲ್ಲ. ಇನ್ನು ಮೂಮೆಂಟ್ ಸಿಗಬೇಕು ಅಂತ ಹೇಳಿದ್ರೆ ಅದು ಇನ್ನೆಷ್ಟು ವರ್ಷನೋ ಯಾವಾಗ ಸಿಗ್ತವೆ. ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗಲ್ಲ, ಒಬ್ಬರೊಬ್ಬರೇ ಮೀಟ್ ಆಗ್ಬೋದು ಕರೆಕ್ಟು. ಬಟ್ ಓಕೆ, ಬಟ್ ಎಲ್ಲ ಒಟ್ಟಿಗೆ ಮೀಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇನ್ಮೇಲಾದ್ರೂ. ಇದೆಲ್ಲ ಒಟ್ಟಿಗೆ ಸೇರಿ ರೀಲ್ಸ್ ಮಾಡಿದ್ದು ನಾವು. ಇದು ಫಸ್ಟ್ ರೀಲ್ಸು. ಕಾಲೇಜಿಗೆ ಹೋದಾಗ ಫಸ್ಟ್ ರೀಲ್ಸ್ ಮಾಡಿದ್ದು ಇದೇನೆ. ಇನ್ನೂ ಸುಮಾರು ರೀಲ್ಸ್ ಎಲ್ಲ ಇತ್ತು, ಬಟ್ ಆ ರೀಲ್ಸ್ ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ ಮೊಬೈಲ್ ಸ್ಟೋರೇಜ್ ಜಾಸ್ತಿ ಆಗಿ. ಇನ್ನು ಬರ್ಡೇ ಬಂದರೆ ಸಾಕು ಒಟ್ಟಿಗೆ ಸೇರಿ ಬರ್ಡೇ ಮಾಡೋದಾಗಿರ್ಬೋದು, ಕ್ಯಾಂಟೀನ್ಗೆ ಹೋಗೋದಾಗಿರ್ಬೋದು. ಕ್ಯಾಂಟೀನ್ಗೆ ಹೋಗೋಣ ಅಂತ ಹೇಳಿದ್ರೆ ಸಾಕು 3 ಬೈಕ್ ಇರ್ತಿತ್ತು. ಆ ಬೈಕಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಕೂತ್ಕೊಂಡು ಎಲ್ಲ ಹೋಗ್ತಾ ಇದ್ದೋ ಕ್ಯಾಂಟೀನ್ಗೆ. ಇನ್ನು ಕ್ಯಾಂಟೀನ್ಗೆ ಹೋದ್ರೆ ಅಂತೂ ಅಲ್ಲಿ ದುಡ್ಡು ಎಷ್ಟಾಗ್ತಿತ್ತು ಅಂತಲೇ ಹೇಳೋದಕ್ಕಾಗ್ತಿರ್ಲಿಲ್ಲ. 300 ಮೇಲೆ ಯಾವತ್ತೂ ಹಾಕ್ತಿದ್ದಿದ್ದು. ಇನ್ನು 300 ಆಯಿತು, ಒಂದು 330 350 ಆಗಿತ್ತು ಅಂತ ಹೇಳಿದ್ರೆ ಇನ್ನು 50 ಅಲ್ವಾ, 50ನೂ ಮಾಡಿಬಿಡೋಣ ಬಿಡಿ ಅಂತ ಹೇಳಿ ಮಾಡ್ತಿದ್ದಿದ್ದು. ಎಷ್ಟು ಚೆನ್ನಾಗಿದ್ದು. ಎಲ್ಲ ಒಟ್ಟಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಸೇರಿದ್ದು, ಬಟ್ ಕಂಪ್ಯೂಟರ್ ಕ್ಲಾಸ್ಗಂತೂ ಹೋಗ್ತಿರ್ಲಿಲ್ಲ. ಇನ್ನು ಇದು ಕಂಪ್ಯೂಟರ್ ಕ್ಲಾಸ್ ಹೋಗೋ ದಾರಿಲೇ ಇದ್ದಿದ್ದು ಇದು ಒಂದು ಹೊಳೆ. ಫುಲ್ಲು ಚೆನ್ನಾಗಿತ್ತು. ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋಣ ಅಂತಲೇ ಹೋಗ್ತಾ ಇದ್ದಿದ್ದು. ಎಲ್ಲ ಒಟ್ಟಿಗೆ ಸೇರಿದ್ದು ಜಾಯ್ನ್ ಆಗಿ, ಬಟ್ ಕಂಪ್ಯೂಟರ್ ಕ್ಲಾಸ್ಗಂತೂ ಹೋಗ್ತಿರ್ಲಿಲ್ಲ, ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೋ. ಇನ್ನು ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡು ಪಿಜ್ಜಾ ಆರ್ಡ್ರ್ ಮಾಡಿದ್ದಿದ್ದು ಫಸ್ಟ್ ಟೈಮು. ಯಾರ್ಯಾರಿಗೆ ಯಾವ್ದ್ಯಾವ್ದು ಪಿಜ್ಜಾ ಬೇಕು ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ ಪಿಜ್ಜಾನೇ ತೊಗೊಂಡು ಅಂತ ಅನಿಸುತ್ತೆ, ಬಟ್ ನನಗೂ ಕರೆಕ್ಟಾಗಿ ನೆನಪಿಲ್ಲ. ಹಾಂ, ಚಿಕನ್ ಪಿಜ್ಜಾನೇ ತೊಗೊಂಡಿದ್ದೆ ಎಲ್ಲ ಒಟ್ಟಿಗೆ. ಬಟ್ ಗರ್ಲ್ಸ್ಗೆಲ್ಲ ಚಿಕನ್ ಪಿಜ್ಜಾ ಇಷ್ಟ ಆಯಿತು, ಬಟ್ ಬಾಯ್ಸ್ಗೆ ಇದ್ರ ಮೊದಲು ಬಿರಿಯಾನಿ ತಿನ್ಬೋದಾಗಿತ್ತು ಅಂತ ಹೇಳ್ತಾರೆ. ಬಟ್ ಅವ್ರು ತಿಂದಿರಲಿಲ್ಲ ಅಲ್ಲ, ಹಂಗಾಗಿ ಅವ್ರಿಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ನಮಗಂತೂ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಅದು ಡೊಮಿನೋಸ್ ಪಿಜ್ಜಾ ಸಖತ್ತಾಗಿತ್ತು. ಇನ್ನು ಇದು ಒಟ್ಟಿಗೆ ಕಳೆದಿದ್ದ ಮೂಮೆಂಟು ಇದು ಯಾವತ್ತೂ ಸಿಗೋದಿಲ್ಲ. ಇನ್ನು ಸಿಗಬೇಕು ಅಂತ ಹೇಳಿದ್ರೂ ಅಲ್ಲೊಬ್ಬರು ಇಲ್ಲೊಬ್ರು ಇರ್ತಾರೆ. ಒಬ್ಬೊಬ್ರು ಜಾಬ್ಗೆ ಹೋಗಿರ್ತಾರೆ, ಇನ್ನೊಬ್ಬರು ಓದ್ತಾ ಇರ್ತಾರೆ. ಬನ್ನಿ ಅಂತ ಹೇಳಿದ್ರೆ ನಾವು ಆ ಕೆಲಸದಲ್ಲಿದ್ದೀವಿ ಈ ಕೆಲಸದಲ್ಲಿದ್ದೀವಿ ಅಂತ ಹೇಳ್ತಾರೆ. ಹಂಗಾಗಿ ಫ್ರೆಂಡ್ಶಿಪ್ ಒಟ್ಟಿಗೆ ಇದನ್ನು ಯಾವತ್ತೂ ಮರಿಬೇಡಿ. ಅದೊಂದು ಮೂಮೆಂಟು. ಇದು ಕ್ಲಾಸ್ ರೂಮ್ಗೆ ನಾವು ಕ್ಲಾಸ್ಗೆ ಬಂಕ್ ಹಾಕಿ ಹಾರಂಗಿ ಬ್ಯಾಕ್ ವಾಟರ್ಗೆ ಹೋಗಿದ್ದು. ಇನ್ನು ಕಾಲೇಜಲ್ಲಿ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಇದು ಕುಕಿಂಗ್ ವಿತೌಟ್ ಫೈರ್ ಮಾಡಿದ್ದು. ಎಲ್ಲ ಒಟ್ಟಿಗೆ ಸೇರಿ ಒಂದು 15 ಐಟಮ್ಸ್ ಏನೋ ಮಾಡಿದ್ದೋ ಟೋಟಲಿ. ಎಲ್ಲ ಐಟಮ್ಸು ಟೇಸ್ಟ್ ಚೆನ್ನಾಗಿತ್ತು. ವಿತೌಟ್ ನಮಗೆ 3 ನಮಗೆ 3rd ಪ್ರೈಸ್ ಬಂತು ಇದರಲ್ಲಿ, ಅದು BBAಯಲ್ಲಿ. ಇನ್ನು ನೆಕ್ಸ್ಟು ಸ್ನೇಹನೇ ಈಗೇನ ಗೊತ್ತೇ ಆಗದೆ ಶುರುನ, ರೀಸನ್ನೇ ಬೇಕಾಗಿಲ್ಲ ಖುಷಿಯಾಗಿರುವ ಸ್ಥಿತಿನ. ಕ್ಲಾಸ್ ರೂಮಲ್ಲಿ ಸೈಲೆಂಟೇ, ಇಲ್ಲಿ ವಿಷಯ ಗಲಾಟೆ, ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಹಾಗೆ ರಿಪೀಟ್. ನಾಳೆ ಬರ್ಬೇಕಾದ್ರೆ ನಿಮ್ಮ ತಾಯಿನ ಜೊತೆಲಿ ಕರ್ಕೊಂಬ. ನಂಗೆ ತಾಯಿ ಇಲ್ಲ ಟೀಚರ್. ಅನ್ಸ್ಟಾವ್ ಅನು, ನಿಂಗೆ ತಾಯಿ ಇಲ್ವಾ? ಸ್ನೇಹನೇ ಆಗೇನಾ ಸವಿ ಸವಿ ನೆನಪಿನ ನಗುನ, ನೆನೆಯುತ್ತ ಹೋದಷ್ಟು ಮನಗಳ ಬೆಸೆಯುವ ಸೆರೆನ. ಸ್ನೇಹನೇ ಈಗೇನಾ ಸೋಡ ಯಾರೇ ಅದು? ಮೀರಕ್ಕ. ಮೀರಾ ಅಕ್ಕನ? ಹ್ಞೂ ಕಣೋ, ನಮ್ಮ ಸೀನಿಯರ್. ಆದ್ರೂ ನೋಡಕ್ ಸೂಪರ್ ಆಗಿದ್ದಾಳಲ್ವಾ? ಹೌದಲ್ವೋ? ಅರ್ಜುನ್, ನೀನ್ ಇವತ್ತು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಮೀರಾ, ನೀನ್ ಇವತ್ತು ತುಂಬಾ ಚೆನ್ನಾಗಿ ಸ್ಟೋರಿ ಹೇಳ್ದೆ. ಥ್ಯಾಂಕ್ ಯು. ಸೋಡಾ ನಿಂತ್ಕೊಳ್ಳೆ, ಯಾಕೆ? ಶುರುವಾಯ್ತು, ಲೈಫ್ ಎಲ್ಲ ಸುತ್ತುತ್ತಿದೆ ನಿಲ್ಲದೆ. ನನ್ನನ್ನ ಎದುರಾಕೊಂಡವ್ರಿಗೆ ಸಾವೇ ಶಾಶ್ವತ. ಹೇಗಂದ್ರೆ ಅಂದೆ ಸುಮ್ಮನೆ ಹೋಗೋದೆ. ನಗು ನಗು ನಗುತ್ತಿರು, ಸಿಟ್ಟು ಬಿಟ್ಟು ಜೊತೆಗಿರು, 3 ಹೊತ್ತು ಮೂಡಿ ಬರು ಒಗ್ಗಟ್ಟು ನಮ್ಮದು. ತೀರ ಹಚ್ಚಿಕೊಂಡಿರು
ಮನಸುರೆಗೊಂಡಿರೋ ಎಲ್ಲ ತಿಳಿದಂತೆ ಅರ್ಜುನ್ ಸೆಮಿಸ್ಟರ್ ಎಕ್ಸಾಮ್ ಮುಗಿದ್ಮೇಲೆ ಬೈಕಲ್ಲಿ ರೋಡ್ ಟ್ರಿಪ್ ಹೋಗ್ಬರೋಣ. ಏಯ್ ಸೋಡಾ, ನಿರಂತರ ಬೈಕಲ್ಲಿ ಹೋದ್ರೆ ಶೆಟ್ಟಿ ಬರಕ್ಕಾಗತ್ತಾ? ಬೇರೆ ಏನಾದ್ರು ಪ್ಲಾನ್ ಮಾಡೋರು? ಸರಿ ಸ್ನೇಹನೇ ಈಗೇನಾ ಗೊತ್ತೇ ಆಗದೆ ಶುರುನಾ, ರೀಸನ್ನೇ ಬೇಕಾಗಿಲ್ಲ ಖುಷಿಯಾಗಿರುವ ಸ್ಥಿತಿನ. ಸ್ನೇಹನೇ ಆಗೇದ ಸವಿ ಸವಿ ನೆನಪಿನ ನಗುನ, ನೆನೆಯುತ್ತಾ ಹೋದಷ್ಟು ಮನಗಳ ಬೆಸೆಯುವ ಸರೆನ. ಅರ್ಜುನ್, ಏಯ್ ಸೋಡಾ, ನೀನ್ ಯಾಕೆ ಬಿಟ್ಟು ಬಂದೆ? ನೀನೊಬ್ನೇ ಫೀಲ್ ಮಾಡ್ಕೊಂಡು ನಿಂತಿದ್ಯಲ್ಲ, ಅದಕ್ಕೆ ಬಂದೆ. ಫೀಲ್ ಎಲ್ಲ ಏನಿಲ್ಲ, ಸುಮ್ಮನೆ ನೋಡ್ತಿದ್ದೆ. ನಿನ್ ಮುಖ ನೋಡಿದ್ರೆ ನಂಗೆ ಗೊತ್ತಾಗತ್ತು. ಮಗ, ನನ್ ಡಿಗ್ರಿ ಡ್ರೆಸ್ ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ನಿಂಗೂ ಬೇಕಾ? ಒಂದ್ ಕೆಲಸ ಮಾಡು, ನಾಳೆ ಬಿಚ್ಕೊಟ್ಬಿಡ್ತೀನಿ, ಹಾಕೊಂಡ್ಬಿಡು ಆಯ್ತಾ? ಈ ನಮ್ಮ friendship, ಇದು ಒಂದು ಲವ್ ಸ್ಟೋರಿ ಅಂತೆ. ಇದ್ದಕ್ಕಿದ್ದಂಗೆ ಲವ್ ಆಯ್ತಂತೆ, ಅವನ ಜೊತೆ ಅವಳು ಓಡೋದ್ಲಂತೆ. ಏ ಸೋಡಾ, ಲವ್ ಅಲ್ಲಿ ಲಾಜಿಕ್ ನೋಡಬಾರ್ದು, ಮತ್ತೆ ಓನ್ಲಿ ಮ್ಯಾಜಿಕ್. ಏನಮ್ಮ ದಿನ ಒಂದೇ ತರ ದೋಸೆ ತಿಂದು ಬೋರ್ ಯಾಕಂತಂದು ಮೊದಲು ಫೇಲ್ ಆಗಿರೋ ಸಬ್ಜೆಕ್ಟ್ ನ ಪಾಸ್ ಮಾಡ್ಕೊಂಡು ಲೈಫಲ್ಲಿ ಮುಂದುವರೆದ್ ಕಲಿ. ದೋಸೆ ಅಂತೆ ದೋಸೆ. ಆಂಟಿ, ನಂಗೊಂದು ಮೊಟ್ಟೆ ದೋಸೆ. ಇದು ಲಾಸ್ಟು ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಅಂದರೆ ಒಂದಿನ ರಂಗೋಲಿ ಕಾಂಪಿಟೇಷನು, ಒಂದಿನ ಕುಕಿಂಗ್ ವಿತೌಟ್ ಕಾಂಪಿಟೇಷನು, ಮತ್ತು ಇನ್ನೊಂದಿನ ಫ್ಯಾಷನ್ ಶೋ, ಮತ್ತು ಇನ್ನೊಂದು ಟ್ರೆಡಿಷನಲ್ ಡೇ, ಇನ್ನು ಲಾಸ್ಟಿಗೆ ಕಾಲೇಜ್ ಡೇ. ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದು ಕುಕಿಂಗ್ ವಿತೌಟ್ ಫೈರಲ್ಲಿ ಮಾತ್ರ ನಾವು ಪಾರ್ಟಿಸಿಪೇಟ್ ಮಾಡಿದೋ. ಇನ್ನು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡು, ಬಟ್ ಅದೇನಾಯಿತು ಅಂತ ಹೇಳಿದ್ರೆ ಎಲ್ಲರೂ ಸ್ವಲ್ಪ ಅವ್ರ ಲಾಸ್ಟ್ ಮೂಮೆಂಟಲ್ಲಿ ಕೆಲಸ ಇತ್ತು ಅಂತ ಹೇಳಿ ಕಾಲೇಜ್ಗೆ ಲಾಸ್ಟ್ ಮೂಮೆಂಟಲ್ಲಿ ಯಾರೂ ಬರಲಿಲ್ಲ. ಹಂಗಾಗಿ ಇನ್ನು ಮತ್ತೆ ಒಬ್ಬರೇ ಏನು ಹೋಗಿ ಮಾಡೋದು ಅಂತ ಹೇಳಿ ಈ ಮೂಮೆಂಟ್ ಒಂದಕ್ಕೆ ಸೇರಿದ್ದು, ಅಂದರೆ ಕುಕಿಂಗ್ ವಿತೌಟ್ ಫೈರ್ ಮಾಡಬೇಕು ಅಂತಲೇ ಹೇಳಿ ಹಂಗೆ ಪ್ಲ್ಯಾನ್ ಹಾಕ್ಕೊಂಡು ಕಾಲೆಲ್ಲ ಮಾತಾಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಯಾರ್ಯಾರಿಗೆ ಯಾವ್ದ್ಯಾವ್ದು ಐಟಮ್ಸ್ ಬರುತ್ತೆ ಅದನ್ನು ಮಾಡಿ ಅಂತ ಎಲ್ಲ ಹೇಳಿ ಗೆಸ್ ಹಾಕ್ಕೊಂಡು, ಇನ್ನು ಗೆಸ್ ಹಾಕ್ಕೊಂಡು ಮತ್ತು ಕಾಲೇಜಿಗೆ ಬಂದು ಇವನು ವೈನ್ ಮಾಡ್ಕೊಬಂದಿದ್ದು, ಅದು ಬಂದು ಟೇಸ್ಟ್ ಮಾಡು ಅಂತ ಹೇಳಿ ಅವ್ನು ಕರೆದಿತ್ತು. ನಾವು ಟೋಟಲಿ ಒಂದು ಟೀಮಲ್ಲಿ 5 ಮೆಂಬರ್ಸ್ ಅಷ್ಟೇ ಮಾಡಬೇಕಾಗಿತ್ತು. ಇನ್ನು ನಮ್ಮದು ಟೋಟಲಿ ನಾವೊಂದು 2 ಐಟಮ್ಸ್ನ ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೋ, ಬಟ್ ಅದು ಯಾರಿಗೂ ಗೊತ್ತಿರಲಿಲ್ಲ. ಇನ್ನು ಇದನ್ನು ನೋಡಿ ಗೊತ್ತಾಗ್ಬೋದು ಅಷ್ಟೇ, ಅದಂದರೆ ಪುಡಿ ಎಲ್ಲ ಮಾಡೋದೆಲ್ಲ ಅದು ಆಗೋದಿಲ್ವಲ್ಲ, ಹಂಗಾಗಿ ಪುಡಿ ಮಾಡೋದಾಗಿರ್ಬೋದು. ಅಂದರೆ ಮತ್ತು ಇನ್ನೊಂದು 2 ಐಟಮ್ಸ್ ಮಿಲ್ಕ್ ಶೇಕು ಸಹ ಇದ್ರಲ್ಲಿ ಮಾಡಬೇಕಲ್ವ, ಅದರ ಮಿಲ್ಕ್ ಮಾಡಬೇಕಲ್ವ, ಹಂಗಾಗಿ ಅದನ್ನು ಸಹ ಮನೆಯಿಂದಲೇ ಮಾಡ್ಕೊಂಡು ಹೋಗಿದ್ದೆ. 2 ಐಟಮ್ಸ್ ಮಾತ್ರ. ಇನ್ನು ವೈನು ಅಷ್ಟೇ, ವೈನು ಪ್ರಿಪೇರ್ ಆಗಿರೋದು ತೊಗೊಬಂದಿದ್ದು, ಬಟ್ ಅದು ಒಂದು 5-6 ಒಂದು ಮಿನಿಮಮ್ ಒಂದು 11 ಡೇಸ್ ಆದರೂ ಬೇಕು, ಅದು ಚೆನ್ನಾಗಿ ಫ್ರೂಟ್ಸ್ ಎಲ್ಲ ಮ್ಯಾರಿನೇಟ್ ಆಗಬೇಕಲ್ಲ, ಹಾಗಾಗಿ ಅದನ್ನು ಸಹ ಮನೆಯಿಂದಲೇ ಮಾಡ್ಕೊಬಂದೆ. ಇನ್ನು ಇದೆಲ್ಲ ಐಟಮ್ಸು ಸಹ ನಾವು ಕಾಲೇಜಲ್ಲಿ ಅಲ್ಲೇ ಕುತ್ಕೊಂಡು ಪ್ರಿಪೇರ್ ಮಾಡಿದ್ದು. ಯಾವ್ದ್ಯಾವ್ದು ಐಟಮ್ಸ್ ಬರುತ್ತೆ ಅಂತೇಳಿ ಒಬ್ರೊಬ್ರಿಗೆ ಎರಡೆರಡು ಐಟಮ್ಸ್ ಇದ್ದಿದ್ದು. ನಾನು ಎಲ್ಲ 2 ಐಟಮ್ಸೇ ಮಾಡಿದ್ದು. ಎಲ್ಲ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಇದು ಬೇರೆಯವ್ರು ಮಾಡಿರೋದು ಐಟಮ್ಸು ಎಲ್ಲ ಸಹ ವೀಡಿಯೋ ಮಾಡ್ಕೊಂಡು ಬಂದೆ. ಎಲ್ಲರೂ ಸಹ ತುಂಬ ಚೆನ್ನಾಗಿತ್ತು. ಇದು ಪೋಸ್ಟ್ ಕೊಡ್ತಿರೋದು, ಎಡಿಟ್ ಮಾಡಿದ್ರೆ ನಮ್ಮನ್ನೇ ಹಾಕು ಅಂತ ಹೇಳಿ ಅದು ಬಿ.ಕಾಮ್ ಸೆಕ್ಷನ್ಸಲ್ಲಿ ಮಾಡಿರೋದು ಇದು. ಇನ್ನು ಎಲ್ಲ ವೆರೈಟಿ ಐಟಮ್ಸು, ಆದರೆ ಬಟ್ ಒಂದೇ ಒಂದು ಕಾಮನ್ನಾಗಿ ಎಲ್ಲ ಕಡೆ ಇರ್ತಿದ್ದು ಅಂತ ಹೇಳಿದ್ರೆ ಚುರುಮುರಿ ಅಲ್ವಾ. ಅದಂತೂ ಎಲ್ಲರಿಗೂ ಈಸಿಯಾಗಿರೋದೇ ಚುರುಮುರಿ. ಕುಕ್ಕಿಂಗ್ ವಿತೌಟ್ ಫೈರು ಅಂತ ಕೇಳಿದ್ರೆ ತಕ್ಷಣ ನಮ್ಗೆ ನೆನಪಾಗ್ತಾ ಇದ್ದಿದ್ದೆ ಚುರುಮುರಿ ಫಸ್ಟ್ ನೆನಪಾಗ್ತಾ ಇತ್ತು. ಅಂತೇಳಿದ್ರೆ ಆಗೆಲ್ಲ ಅದೇ ಒಂಥರ ಟ್ರೆಂಡ್ ಅಲ್ವಾ, ಚುರುಮುರಿನೇ ಟ್ರೆಂಡು. ನಾವು ಫಸ್ಟ್ ಇಯರಲ್ಲಿ ಮಾಡಿದಾಗ ಚುರುಮುರಿನೇ ಮಾಡಿದ್ದು. ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿತ್ತು. ಇದು ಕ್ಯಾರೆಟ್ದು ಇವ್ರು ಮಾಡಿರೋದು. ನನಗಿದೆ ಇವರಲ್ಲಿ ತುಂಬ ಇಷ್ಟ ಆಗಿತ್ತು, ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇತ್ತು ಕ್ಯಾರೆಟ್ದು. ಹಾಗೆ ಅದನ್ನ ಇದಾಗಿದ ತಕ್ಷಣ ಅದನ್ನೇ ಫಸ್ಟ್ ಟೇಸ್ಟ್ ಮಾಡಬೇಕು ಅಂತೆಲ್ಲ ಇದು ಮಾಡ್ಕೊಬಿಟ್ಟಿದ್ದು. ಇನ್ನು ಎಲ್ಲರದ್ದು ಪ್ರಿಪೇರ್ ಆಯಿತು. ಒಂದು ಇಷ್ಟು 10 ಮಿನಿಟ್ಸ್ ಕೊಟ್ಟಿರಲ್ಲ, 1 ಅವರ್ ಟೈಮ್ ಕೊಟ್ಟಿರ್ತಾರೆ. 1 ಅವರಲ್ಲಿ ನಾವು ಎಲ್ಲನೂ ಸಹ ಪ್ರಿಪೇರ್ ಮಾಡ್ಕೊಳ್ತಾ ಬರಬೇಕು ಇಷ್ಟು ಟೈಮಿಂಗ್ಸ್ ಒಳಗಡೆ. ನೆಕ್ಸ್ಟು ಜಡ್ಜಸ್ ಬಂದು ಟೇಸ್ಟ್ ಮಾಡ್ತಾರೆ. ಅದರಲ್ಲಿ ಟೇಸ್ಟ್ ಮಾಡಬೇಕಾದ್ರೆ ನಾವೆಲ್ಲ ದೂರ ಇರ್ತೀವಿ ಅಂತ ಹೇಳಿದ್ರೆ ಯಾರೂ ಹತ್ರ ಇರಬಾರ್ದು, ಅವ್ರ ಟೀಮ್ ಅವ್ರು ಇರಬಾರ್ದು ಅಂತ ಹೇಳಿ. ಅಂದರೆ ಒಬ್ರೊಬ್ರಿಗೆ ಜಗಳ ಆಡ್ತಾರೆ, ಅವ್ರಿಗೆ ಪ್ರೈಸ್ ಹೋಯ್ತು ಇವ್ರಿಗೆ ಪ್ರೈಸ್ ಹೋಯ್ತು ಅಂತ ಹೇಳಿ ನಮ್ಮನ್ನ ದೂರ ಕೂರಿಸಿದ್ರು. ನಮ್ಮದೆಲ್ಲ ರೆಡಿಯಾಗಿತ್ತು. ಇನ್ನು ಲಾಸ್ಟ್ ಮೂಮೆಂಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ಕಡೆ ನಿಂತಿದ್ದೋ, ಬೇರೆ ಕಡೆ ನಿಂತಿದ್ದೋ. ಆಗ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಜಡ್ಜಸ್ ಬಂದರು. ಎಲ್ಲ ಟೇಸ್ಟ್ ಆಗಿ ನಮ್ಮದು 3rd ಪ್ರೈಝೇನೋ ಬಂತು. ಇನ್ನು ಕಾಲೇಜ್ ಡೇ ಸ್ಟಾರ್ಟ್ ಆಗೇ ಬಿಡ್ತು. ಕಾಲೇಜ್ ಡೇ ಹತ್ತಿರ ಬಂತು ಅಂದ ತಕ್ಷಣ ನಮಗೊಂಥರ ಬೇಜಾರು. ಕಾಲೇಜ್ ಡೇ ಅಂತ ಹೇಳಿದ್ರೆ ನಮಗೆ ಮಾಡೋದಲ್ವ, ಇನ್ನೇನು ಕಾಲೇಜ್ ಮುಗೀತಲ್ಲಪ್ಪ ಅಂತ ಹೇಳಿ ಒಂದು ಕಡೆ ಬೇಜಾರಾಗ್ತಾಯಿತ್ತು. ಫ್ರೆಂಡ್ಶಿಪ್ ಇರೋದಿಲ್ಲ ಇನ್ಮೇಲೆ, ಫ್ರೆಂಡ್ಶಿಪ್ನೆಲ್ಲ ಬಿಟ್ಟು ಹೋಗ್ಬೇಕಾಗುತ್ತಲ್ಲ ಅಂತ ಹೇಳ್ತಾ ಒಂಥರ ಬೇಜಾರಾಗ್ತಾಯಿತ್ತು.
ಬಟ್ ಏನು ಮಾಡಬೇಕು, ಬೇಜಾರಾದರೂ ಸಹ ಫಂಕ್ಷನ್ಸ್ ನಡೆಸ್ಕೊಡ್ಲೇಬೇಕಲ್ವ. ಮಳೆ ಬೇರೆ, ಮಳೆ ಬಂದು ಅರ್ಧ ರಜಾ ಹೊಡೆದ್ಬಿಟ್ಟು, ಇಲ್ಲಾಂದರೆ ಆ ಮೂಮೆಂಟ್ ಆದರೂ ಕಳಿಬೋದಾಗಿತ್ತು ಅಂತ ಹೇಳಿ ಖುಷಿಯಾಗಿದ್ದು. ಇನ್ನು ಡ್ಯಾನ್ಸ್ ಕಲಿಯೋದಕ್ಕೂ ಸಹ ಅಷ್ಟು ನಮ್ಗೆ ಟೈಮ್ ಸಿಕ್ಕಿರಲಿಲ್ಲ. ಒಂದೇ ಒಂದು ದಿನದಲ್ಲಿ, ಅದೂ ಒಂದು ದಿನದಲ್ಲಿ 1 ಗಂಟೆ ಅಷ್ಟೇ ನಾವು ಡ್ಯಾನ್ಸ್ ಕಲ್ತಿದ್ದು. ಇನ್ನೆಲ್ಲ ಮತ್ತೆ ಫಂಕ್ಷನ್ಗೆ ಅದು ರೆಡಿ ಮಾಡೋದು, ಇದು ರೆಡಿ ಮಾಡೋದು ಅಂತ ಹೇಳಿ ಫುಲ್ ಎಲ್ಲ ಪ್ರಿಪರೇಷನ್ಸ್ಗಳೇ ಇತ್ತು. ಇನ್ನು ರಂಗೋಲಿ ಯಾಕೆ ಅಂತ ಹೇಳಿದ್ರು, ನಾವು ಸ್ವಲ್ಪ ಟ್ರೈ ಮಾಡಿದೋ ರಂಗೋಲಿ, ಅಷ್ಟು ಬರಲಿಲ್ಲ. ಇನ್ನು ಸ್ವಲ್ಪ ಎಲ್ಲ ಕೆಲಸ ಮಾಡಿ ಮಧ್ಯಾಹ್ನದ ಊಟಕ್ಕೆ ಅವರು ಶಾವಿಗೆ ಇನ್ನೆಲ್ಲ ಐಟಮ್ಸ್ ತರಿಸಿದ್ರು. ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರು. ಇದೊಂಥರ ಡಿಫ್ರೆಂಟ್ ಶಾವಿಗೆ ಇತ್ತು. ಹಾಗಾಗಿ ಒಬ್ರೊಬ್ರು ಮಾತಾಡ್ಕೊಂಡು ಎಲ್ಲ ಹಾಕ್ಕೊಬಿಟ್ಟಿದ್ದು, ಟೇಸ್ಟ್ ಮಾಡೋಣ, ಒಂದಿಬ್ಬರು ಹಾಕ್ಕೊಂಡಿರಿ ಅಂತ ಹೇಳಿ. ಇದು ನಮ್ಮದು ಲಾಸ್ಟ್ ಮೂಮೆಂಟಲ್ಲಿ ವೀಡಿಯೋ ಬಿಟ್ಟಿದ್ದು, ಯಾವ್ಯಾವ ರೀತಿ ಅಲ್ಲಿ ಪ್ರೊಜೆಕ್ಟರನ್ನು ಕನೆಕ್ಟ್ ಮಾಡಬೇಕು ಅಂತ ಹೇಳಿ. ನಮ್ಮ ಇವರೇ ಆಡಿಯನ್ಸ್ ಇದ್ದಿದ್ದು 3 ಮೆಂಬರ್ಸು. ಅಂದರೆ ಟ್ರಯಲ್ ನೋಡ್ತಾ ಇದ್ದಲ್ವ ಯಾವ ರೀತಿ ಬರುತ್ತೆ ಅಂತ ಹೇಳಿ ಟ್ರಯಲ್ ನೋಡ್ತಾ ಇದ್ದೋ. ಇನ್ನು ರಂಗೋಲಿ ಸಹ ಬಿಡ್ಸಾಯಿತು. ಇನ್ನು ನಾವು ಮನೆಗೆ ಹೊರಡ್ಬೇಕಾದ್ರೆ ಒಂದು 5 o'clock ಆಗೋಗಿತ್ತು. ಎಲ್ಲ ಪ್ರಿಪೇರ್ ಮಾಡಿ ಹೊರಡ್ಬೇಕಲ್ಲ, ಹಾಗಾಗಿ ನಾಳೆಗೆ ಬಂದೆ. ನಾಳೆಗೆಲ್ಲ ಪ್ರಿಪೇರ್ ಆಗಿ ಬಂದೆ.
ಇನ್ನು ಇದೇ ಲಾಸ್ಟ್ ಡ್ಯಾನ್ಸು ನಮಗೆ ಈ ಕಾಲೇಜಿಗೆ. ಅದು ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಮಾಡಿರೋದು. ಓಕೆ ಓಕೆ ಥರ ಇತ್ತು, ನಮಗೂ ಏನಷ್ಟು ಓಕೆ ಅನ್ನಿಸ್ತು. ಬಟ್ ಇದು ಓವರಾಲ್ ಚಾಂಪಿಯನ್ಶಿಪ್ಪು ಇನ್ನು ಯಾರಿಗೆ ಬಿ ಎ ಅವರಿಗೆ ಸಿಕ್ಕಿತ್ತು ಓವರಾಲ್ ಚಾಂಪಿಯನ್ಶಿಪ್ಪು. ಇದು ಫಸ್ಟ್ ಬೆಳಗ್ಗೆ ಹೋದ ತಕ್ಷಣ ವಿಡಿಯೋ ಮಾಡ್ಕೊಬಿಟ್ಟೆ, ಅದಿನ್ನು ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಹೇಳಿ. ಇನ್ನು ಫಂಕ್ಷನ್ಸ್ ಎಲ್ಲ ಆದಮೇಲೆ ಇನ್ನು ಊಟ ಕೊಟ್ಟರು ಲಾಸ್ಟಿಗೆ. ಪಲಾವು ಮತ್ತು ಮೊಸರು ಗೊಜ್ಜು ಇನ್ನು ಕಾಮನ್ನಾಗಿ 2 ಸ್ವೀಟ್ ಇತ್ತು. ಇದು ಫಂಕ್ಷನ್ಸ್ ಎಲ್ಲ ಲಾಸ್ಟ್ ಮುಗಿದ್ಮೇಲೆ ಒಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡಿದ್ದು ಎಲ್ಲ ಲಾಸ್ಟು ಇದೆ. ಇನ್ನು ಇದೇ ಫೈನಲಲ್ಲಿ ನಾವು ಒಟ್ಟಿಗೆ ಡ್ಯಾನ್ಸ್ ಮಾಡಿರೋದು. ಅಂದರೆ ಫಸ್ಟ್ ಇಯರಲ್ಲೆಲ್ಲ ಅಷ್ಟು ಪರಿಚಯ ಇರಲಿಲ್ವಲ್ಲ, ಹಂಗಾಗಿ ಮಾಡಿರಲಿಲ್ಲ. ಗರ್ಲ್ಸ್ ಮಾಡ್ತಿದ್ದೋ, ಬಟ್ ಬಾಯ್ಸ್ ಜೊತೆ ಎಲ್ಲ ಸೇರಿ ಮಾಡಿರಲಿಲ್ಲ. ಇದೇ ಫೈನಲಲ್ಲಿ ಲಾಸ್ಟಾಗಿ ಮಾಡ್ತಾಯಿರೋ ಡ್ಯಾನ್ಸ್ ಅಂತ ಎಲ್ಲ ಒಂಥರ ಬೇಜಾರು, ಎಲ್ಲ ಲಾಸ್ಟ್ ಅಲ್ವಾ ಅಂತ ಹೇಳಿ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ನೀವು ಅಂತ ಶುರುವಾದ ಮೊದಲು ಲೋಲೋ ಅಂತ ಈಗ ಬದಲು. ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು. ಇನ್ನು ಇದು ಲಾಸ್ಟ್ ಮೂಮೆಂಟ್ಗೆ ಬಂದುಬಿಟ್ಟು
ಕಾಲೇಜ್ ಡೇ ಮುಗೀತು, ಎಲ್ಲ ಮುಗೀತು, ಕಾಲೇಜ್ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನಿದು ಲಾಸ್ಟ್ ಡೇ ಆಲ್ ಟಿಕೆಟ್ ಕೊಡ್ತಾಯಿದ್ರು ಎಕ್ಸಾಮ್ಗೆ ಅಂತ ಹೇಳಿ. ಇನ್ನು ಆಲ್ ಟಿಕೆಟ್ ಎಲ್ಲ ಇಸ್ಕೊಂಡು ಸ್ವಲ್ಪ ಹೊತ್ತು 1 ಅವರ್ ಏನೋ ಅಲ್ಲೇ ಸ್ಪೆಂಡ್ ಮಾಡ್ದು. 1 ಅವರ್ ಸ್ಪೆಂಡ್ ಮಾಡಿ ಮತ್ತು ಇದು ಎಕ್ಸಾಮ್ ಬರೆಯೋಕ್ಕೆ ಇನ್ನು ಒಂದೊಂದು ಡೇ ಬರ್ತಿದ್ದು. ಮಿನಿಮಮ್ ಒಂದಕ್ಕೆ ಮಾತ್ರ 1 ವಾರ ಸಿಕ್ಕಿತ್ತಷ್ಟೇ, ಇನ್ನೆಲ್ಲ ಒಂದೊಂದು ದಿನವೇ ಗ್ಯಾಪ್ ಇದ್ದಿದ್ದು. ಡೈಲಿ ಬಂದು ಎಕ್ಸಾಮನ್ನು ಬರೆದ್ಬಿಟ್ಟು ಹೋಗ್ತಾಯಿದ್ದೋ. ಇನ್ನಿದು ಲಾಸ್ಟ್ ಡೇ ಎಕ್ಸಾಮ್ ಎಲ್ಲ ಸಹ ಮುಗೀತು. ಎಕ್ಸಾಮು ಒಂದು ಎಷ್ಟು ಡೇಸ್ ಇತ್ತು ಅಂತ ಹೇಳಿದ್ರೆ ಒಂದು 20 ಡೇಸ್ ಏನೋ ಎಕ್ಸಾಮ್ ಇತ್ತು. ರಜಾ ಎಲ್ಲ ಸೇರಿ ಜಾಸ್ತಿನೇ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನು ಇದು ಲಾಸ್ಟ್ ಮೂಮೆಂಟು ಕಾಮನ್ನಾಗಿ ಅವರವ್ರ ನೆನಪುಗಳನ್ನು ಶರ್ಟ್ ಮೇಲೆ ಬರಿತಾ ಇದ್ದು. ಯಾರ್ಯಾರಿಗೆ ಯಾವುದಾದ್ರು ಬೇಕು ಅಂತೇನು ಕೇಳ್ತಿರ್ಲಿಲ್ಲ. ಯಾರ್ಯಾರಿಗೆ ಏನೇನು ಅನ್ನಿಸ್ತದೆ ಥಾಟ್ನೆಲ್ಲ ಫುಲ್ ಬರೆಯೋದು. ಒಬ್ಬೊಬ್ಬರು ಪೋಯಮ್ ಬರ್ದಂಗೆ ಬರಿತಾಯಿದ್ರು. ಅದನ್ನ ನೆನೆಸ್ಕೊಂಡ್ರೆ ಇವಾಗಲೂ ನಗು ಬರುತ್ತೆ. ಇವಳು ಮೇ ಬಿ ಪೋಯಮೇ ಬರಿತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನು ಇದೆಲ್ಲ ಥಾಟ್ಗಳಂತೂ ಯಾಕೋ ಒಂಥರ ಬೇಜಾರು, ಲಾಸ್ಟ್ ಮೂಮೆಂಟಲ್ಲಿ ಹೋಗ್ತಾ ಇದ್ವಲ್ಲ ಅಂತ ಹೇಳಿ. ಇನ್ನು ಕ್ಲಾಸ್ ಇರಲ್ಲ, ಕ್ಲಾಸ್ ಬಂಕ್ ಇರಲ್ಲ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅನ್ನೋದಿರಲ್ಲ. ಕ್ಲಾಸ್ಗೆ ಬರ್ತಿದ್ದೋ, ಕ್ಲಾಸ್ಗೆ ಬಂದು ಕ್ಲಾಸಿಗೆ ಬಂದಾದಮೇಲೆ ಒನ್ ಅವರ್ ಏನೋ ಕ್ಲಾಸಲ್ಲಿ ಕೂತ್ಕೊಳ್ತಿದ್ದೋ ಅಷ್ಟೇ. ಇನ್ನು ನೆಕ್ಸ್ಟು ಎಲ್ಲಿಗೆ ಹೋಗೋಣ, ಯಾವ ರೀತಿ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಆಗ್ತಿದ್ದ. ಬಾಯ್ಸ್ಗೆ ಮೊದಲೇ ಹೇಳಿಬಿಡೋದು ಬೈಕ್ ತೊಗೊಬನ್ನಿ, ಇನ್ನು ಲಾಸ್ಟ್ ಮೂಮೆಂಟ್ ಅಲ್ವಾ, ಇವತ್ತಿನ ದಿನ ವೇಸ್ಟ್ ಆಗಿರಬಾರ್ದು, ಬಂದಿದ್ದ ದಿನ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಕ್ಲಾಸಿಗೆ ಬಂದು ಕ್ಲಾಸ್ ಮುಗಿಸಿ ಫಸ್ಟು ಒಂದು 5-6 ಪ್ಲೇಸ್ ಸುತ್ತಿದ್ದೀವಿ. ಇನ್ನು ಇದಕ್ಕಿಂತ ಮುಂಚೆ ಏನಾದರೂ ಇದೇ ರೀತಿ ನಮ್ಮ ಫ್ರೆಂಡ್ಶಿಪ್ ಇದ್ದಿದ್ದರೆ ಇಷ್ಟೊತ್ತಿಗೆ ಎಲ್ಲ ಕವರ್ ಆಗೋಗ್ಬಿಡ್ತಿತ್ತೇನೋ, ಅಷ್ಟು ಪ್ಲೇಸು ಕವರ್ ಮಾಡ್ತಾಯಿದ್ದೋ. ಇನ್ನು ಇದು ಎಲ್ಲರಿಗೂ ನೆನಪು ಬರಿತಾ ಇದ್ದಾರೆ. ಇನ್ನೆಲ್ಲ ಬರೆದಾಯಿತು. ಮಿನಿಮಮ್ಮು ನಾವತ್ತು ಲಾಸ್ಟ್ ಡೇ ದಿನ ಮನೆಗೆ ಹೋಗ್ಬೇಕಾದ್ರೆ 8 ಏನೋ ಆಗೋಗ್ಬಿಟ್ಟಿತ್ತು. ಇನ್ನಿದು ಲಾಸ್ಟ್ ಡೇ ದಿನ ಲಾಸ್ಟ್ ಎಲ್ಲಿಗೆ ಪ್ಲ್ಯಾನ್ ಹಾಕಿತ್ತು ಅಂತೇಳಿ ಆರಂಗಿ ಬ್ಯಾಕ್ ವಾಟರ್ಗೆ ಹೋದೋ. ಆ ಪ್ಲೇಸ್ ಒಂಥರ ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲರೂ ಸಹ ಬೈಕ್ ತೊಗೊಬಂದಿದ್ರು. ಬೈಕ್ ತೊಗೊಬಂದು ಅವ್ರವ್ರ ಬೈಕಲ್ಲೆಲ್ಲ ಹತ್ಕೊಂಡು ಹೋದರು. ಇನ್ನು ಇದು ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಒಟ್ಟಿಗೆ ಹೋಗ್ತಾ ಇರೋದು. ಪ್ಲೇಸ್ ಇದೆ ಅಂತ ಹೇಳಿ ನಾವೇನು ಹೋಗ್ತಾ ಇರಲಿಲ್ಲ. ಇನ್ನು ಅದರಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಒಬ್ಬರು ಅದೇ ಪ್ಲೇಸ್ಗೆ ಹೋಗ್ತಾ ಇದ್ದೀವಲ್ಲ, ನಾನು ಬರಲ್ಲ ಅಂತ ಹೇಳಿ ಒಬ್ಬರು ಸ್ವಲ್ಪ ಕಿರಿಕ್ ಮಾಡ್ತಾಯಿದ್ರು. ಇನ್ನೇನು ಲಾಸ್ಟ್ ಮೂಮೆಂಟ್ ಅಲ್ವಾ, ಬನ್ನಿ ಮತ್ತು ಇನ್ನೇನು ಮುಗೀತಲ್ಲ ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೋ. ಬಟ್ ಆ ಮೂಮೆಂಟಲ್ಲಿ ಅರ್ಧದಲ್ಲಿ ಮಳೆ ಬೇರೆ ಬಂದುಬಿಡ್ತು. ಇನ್ನೇನು ಮತ್ತೆ ಸಿಗೋದಿಲ್ವಲ್ಲ, ಮಳೆ ನೆನ್ಕೊಂಡು ಹೋಗೋಣ ಅಂತ ಹೇಳಿ ನೆನ್ಪು ಮಾಡಿಕೊಂಡು ಆಮೇಲೆ ಇದು ವೀಡಿಯೋಸ್ ಒಂದೊಂದು ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿದ್ದೆ. ಇದೊಂದು ವೀಡಿಯೋ ಆ್ಯಡ್ ಮಾಡಿರಲಿಲ್ಲ ಅಂತ ಹೇಳಿ ಇದನ್ನು ಮಧ್ಯಕ್ಕೆ ಆ್ಯಡ್ ಮಾಡೋಕ್ಕೆ ಹೋದೆ. ಬಟ್ ಅದು ಈ ಕಡೆ ಬಂದುಬಿಟ್ಟಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಓಕೆ ಆಗುತ್ತೆ. ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಕಥೆಯೊಂದ ಹೇಳಿದೆ ಬರಿ ಗುರು
ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದರೆ ದಮ್ ದಮ್ ದಮ್. ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಕೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ರಿವಾಲ್ಸ್ ಅಲ್ಲಿ ಒಂದೆರಡು ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಡೆ. ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ನಲ್ಲಿ ಸ್ಕೋರ್ ಮಾಡಿದಂಗೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ರಿವರ್ಸ್ ನಲ್ಲಿ ಒಂದೆರಡು ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಡೆ. ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದರೆ ದಮ್ ದಮ್ ದಮ್. ಕಥೆಯೊಂದ ಹೇಳಿದೆ ಬರೀ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾಲವಿ ನಮ್ಮೆಲ್ಲರ ಕತೆ ಪುಟದಲ್ಲಿ ನಿನದೊಂದೇ ಹೆಸರಿದೆ. ಫ್ರೆಂಡ್ಶಿಪ್ ಅಲ್ಲಿ ಒಂದಿಷ್ಟು ಜಗಳ ಕಾಮನ್ ಅಲ್ಲವೇ, ಕಾಂಪ್ರೋ ಮಾಡಿ ಮತ್ತರಿತುಕೋ ಒಗ್ಗಟ್ಟಲ್ಲಿ ಬಲವಿದೆ, ಸೋಷಿಯಲ್ ಕಾಸಿಗೊಂದೆರಡು ಸ್ಟ್ರೈಕು ನೀನು ಮಾಡಲೇಬೇಕು, ಕಾಲೇಜ್ ಲೈಫ್ ನಮಗೆಲ್ಲಿ ಸಾಕು, ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು. ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದರೆ ದಮ್ ದಮ್ ದಮ್. ಆ ಸ್ನೇಹದ ದಿನಗಳು ನನಗೆ ನೆನಪಾಗಿದೆ.
ಆ ಸ್ನೇಹದ ದಿನಗಳು ನನಗೆ ನೆನಪಾಗಿದೆಯೋ ನನ್ನೊಂದಿಗೆ ಕಳೆದ ಕ್ಷಣವು ಮರೆಯಾಗಿದೆಯೋ ಆ ನಿನ್ನ ನೆನಪು ಕೊಟ್ಟು ಮರೆಯಾಗದೆಯೋ ಆ ನನ್ನ ನೆನಪುಗಳಲ್ಲೇ ನರಳಾಗಿದೆಯೋ ಇದು ಲಾಸ್ಟು ಮೆಮೊರಿಗೆ ಆ್ಯಡ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೋ, ಬಟ್ ಅದು ಯಾರು ಕಾಲ್ ಕೊಟ್ಟರು ಗೊತ್ತಿಲ್ಲ. ಇನ್ನೇನು ಮೂಮೆಂಟಲ್ಲಿ ಬೀಳಕ್ಕೆ ಹೋಗಿದ್ದೆ, ಬಟ್ ಇಲ್ಲ. ಇನ್ನು ಇದು ಲಾಸ್ಟ್ ಮೂಮೆಂಟು. ನಾವು ಲಾಸ್ಟ್ ಮೂಮೆಂಟಲ್ಲಿ ಹೊರಟಿದ್ದು ಅಂತ ಹೇಳಿದ್ರೆ ಹಾರಂಗಿ ಬ್ಯಾಕ್ ವಾಟರ್ಗೆ. ಅಲ್ಲಿ ಬಿಸಿ ಬಿಸಿಯಾಗಿ ಕಡಲೆಕಾಯಿ ತಗೊಂಡು ಆ ಪ್ಲೇಸಲ್ಲಿ ತಿಂತಾಯಿತ್ತು ಅಂದರೆ ಒಂಥರ ಮಜಾ. ಪ್ಲೇಸ್ ಬೇರೆ ಫುಲ್ಲು ಕೋಲ್ಡಾಗಿತ್ತು. ಇನ್ನು ಮತ್ತೆ ನಾವು ತೊಗೊಂಡೋಗಿದ್ದು ಅದು ಬೇರೆ ಬಿಸಿ ಬಿಸಿ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಅಲ್ಲೇ ಸೀಬೆಕಾಯಿ ಸಹ ಕಿತ್ಕೊಂಡು ಬಂದಿದ್ದರು. ಅದನ್ನೆಲ್ಲ ಕೂತ್ಕೊಂಡು ಅದೇ ಪ್ಲೇಸಲ್ಲಿ ತಿಂದಿದ್ದು. ಮತ್ತೆ ಹೋದಾಗ ನೆನಪಾಗುತ್ತೆ ಇದೇ ಪ್ಲೇಸಿಗೆ ಬಂದಿದ್ದು, ಇಲ್ಲೇ ಈ ರೀತಿ ಮಾಡು ಅಂತೇಳಿ ನಮ್ಮ ಫ್ರೆಂಡ್ ವಿಡಿಯೋ ಮಾಡಿದ್ದು. ಇದು ಲಾಸ್ಟ್ ವ್ಲಾಗಿಗೆ ಸುಷ್ಮಿತಂಗೆ ಅಂತ ಹೇಳಿ ಇದು ಕಾಲೇಜಿದು ಫುಲ್ಲು ಎಲ್ಲ ವ್ಯೂ ಮಾಡಿದ್ಲು. ಚೆನ್ನಾಗಿ ಮಾಡಿದ್ಲು, ಬಟ್ ಇದೆಲ್ಲ ಹಾಫ್ ಬಂದುಬಿಟ್ಟಿದೆ. ಇದು ಫೋಟೋ ಲಾಸ್ಟ್ ಮೂಮೆಂಟಲ್ಲಿ ಫೋಟೋ ತೊಗೊಳ್ತಾ ಇದ್ದಿದ್ದು. ಇನ್ನೇನು ಹೋಗ್ಬಿಡ್ತೀವಲ್ಲ ಅಂತ ಹೇಳಿ ಅರ್ಧ ಗಂಟೆನೇ ಫೋಟೋಗಳೇ ಆಯಿತು. ಬರೀ ಫೋಟೋ ಅದು ಇದು ಅಂದ್ಕೊಂಡು ರಿಪೀಟ್ ಆಗಿದೆ, ಒಂದೊಂದು ರಿಪೀಟ್ ಆಗಿದೆ. ಅದು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಮೀನ್ಸ್ ಒಂದೊಂದು ಎಡಿಟ್ ಆಗಿರೋ ವೀಡಿಯೋನೇ ಇತ್ತು, ಮತ್ತು ಇದು ಎಡಿಟ್ ಆಗಿರೋ ವೀಡಿಯೋ. ಹಂಗಾಗಿ ಎಲ್ಲ ರಿಪೀಟ್ ಒಂದೊಂದು ರಿಪೀಟ್ ಬಂದಿದೆ. ಇನ್ನು ಇದೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಫೋಟೋ ತೊಗೊಂಡಿದ್ದು ಸರ್ಗಳ ಜೊತೆ ಆಗಲಿ, ಇನ್ನು ಕಾಲೇಜ್ ಒಳಗಡೆ ತೊಗೊಂಡಿಲ್ಲ, ಕಾಲೇಜ್ ಫ್ರಂಟ್ ನಿಂತ್ಕೊಂಡು ತೊಗೊಂಡಿದ್ದು. ಏನೋ ಒಂಥರ ಇದೆಲ್ಲ ನೆನಪು ಮಾತ್ರ. ಇನ್ನು ಯಾರಿಗೂ ಸಹ ಯಾರೂ ಸಿಗೋದಿಲ್ಲ. ಇದೆಲ್ಲ ಓನ್ಲಿ ನಾವಿನ್ನು ನೆನೆಸ್ಕೋಬೇಕಷ್ಟೇ. ಇನ್ನು ವೀಡಿಯೋ ನೋಡಿದಾಗ ಆಗಿರಬಹುದು, ಅಥವಾ ನಮ್ಮ ಡಿಗ್ರಿ ಲೈಫ್ ಮುಗೀತು, ವೀಡಿಯೋ ನೋಡಿದಾಗ ನೆನಪಾಗುತ್ತೆ ಇವರೇ ಪ್ರಿನ್ಸಿಪಲ್ ಇದ್ದಿದ್ದು, ಇವ್ರು ಇಷ್ಟು ಜನ ಎಲ್ಲ ಇದ್ದರು, ಹೆಂಗಿತ್ತು ಚೆನ್ನಾಗಿತ್ತು ಅಂತ ಹೇಳಿ. ಇದೇ ನಾವು ಲಾಸ್ಟ್ ಎಕ್ಸಾಮ್ದು ಇದು ಲಾಸ್ಟ್ ಬೆಂಚಲ್ಲಿ ಕೂತಿದ್ದು. ಅದು ನಮಗೆ ಲಾಸ್ಟ್ ಬೆಂಚೇ ಸಿಕ್ಕಿತ್ತು. ನಾವು ಅಂದ್ಕೊಂಡು ಫ್ರಂಟ್ ಬೆಂಚ್ ಸಿಗುತ್ತೆ ಅಂತ ಹೇಳಿ ನಮಗೆ ಲಾಸ್ಟ್ ಬೆಂಚೇ ಸಿಕ್ಬಿಟ್ಟಿತ್ತು ಎಕ್ಸಾಮ್ ಬರೀಬೇಕಾದ್ರೆ. ಇದು ಟ್ರೆಕ್ಕಿಂಗ್ ಹೋಗಿದ್ದು ಫೋಟೋ, ಮತ್ತು ಇದೆಲ್ಲ ಹಳೆಯ ಫೋಟೋಸ್. ಹಳೇದೇನೆಲ್ಲ ಒಂದು 2 ಇಯರ್ಸ್ ಬ್ಯಾಕ್ದೇ ಫೋಟೋ ಇದೆಲ್ಲ. ಇನ್ನಿದು ಮೈಸೂರಲ್ಲಿ, ಇದು ನಾವು ಮೈಸೂರು ಯುವ ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಮತ್ತು ಇದು ಹೋದ ವರ್ಷ ಕಾಲೇಜ್ ಡೇಗೆ ನಾವೆಲ್ಲ ರೆಡಿಯಾಗಿದ್ದು, ಎಲ್ಲ ಕ್ಯೂಟಾಗಿ ಕಾಣ್ತಾ ಇದ್ದೋ. ಇನ್ನಿದು ಜನಪದ ಉತ್ಸವದಲ್ಲಿ ನಮಗೆ ಸೆಕೆಂಡ್ ಪ್ರೈಸ್ ಏನೋ ಬಂದಿದ್ದು, ಅದು ನಮಗೆ ಸರ್ಟಿಫಿಕೇಟ್ ಅನ್ನಿಸ್ತು. ಇದು ನಮ್ಮ BBAಗೆ ಫಸ್ಟ್ ಅಂದರೆ ಆಲ್ರೆಡಿ ಬಂದಿತ್ತು, ಬಟ್ ಕ್ಲಾಸ್ಗೆ ಅಂತ ಹೇಳಿ ಬಂದಿದ್ದು ಅದೊಂದೇ. ಇನ್ನು ಲಾಸ್ಟ್ ಮೂಮೆಂಟಲ್ಲೆಲ್ಲ ಸುತ್ತಾಡ್ಕೊ ಬಂದ್ಬಿಟ್ಟು ಇನ್ನು ಲಾಸ್ಟಲ್ಲಿ ಚಾಟ್ಸ್ ಅಂಗಡಿಗೆ ಹೋದೋ. ಇದರಲ್ಲೊಂದು ಕಾಮಿಡಿ ಅಂತ ಹೇಳಿದ್ರೆ ಬಿಲ್ ಮಾತ್ರ 1000 ದಾಟಿತ್ತು ಅಂತ ಅಂದ್ಕೊಳ್ತೀನಿ, ಮರ್ತೋಗಿದೆ. 1000 ಇರ್ಬೋದು, 1000 ದಾಟೋಗಿತ್ತು. ಬಟ್ ಅಷ್ಟು 1000 ಅಮೌಂಟು ಯಾರ ಹತ್ರನೂ ಇರಲಿಲ್ಲ. ಆ ಮೂಮೆಂಟಲ್ಲಿ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಅಮೌಂಟನ್ನು ಹಾಕಿಸ್ಕೊಂಡು ಯಾರ ಹತ್ರ ಎಷ್ಟೆಷ್ಟಿದೆ 20 ರೂಪಾಯಿ ಚಿಲ್ಲರೆನೂ ಸಹ ಬಿಟ್ಟಿಲ್ಲ, ಅದನ್ನು ಸಹ ಹಾಕಿ ಇನ್ನು ಅದರಲ್ಲೇ ನಾವು ಮ್ಯಾನೇಜ್ ಮಾಡ್ದೋ ಹೆಂಗೋ. ಆ ಮೂಮೆಂಟ್ ಅಂತೂ ಮರೆಯೋದಕ್ಕೆ ಆಗಲ್ಲ. ಯಾಕಂತೇಳಿದ್ರೆ ಯಾರ ಅಕೌಂಟಲ್ಲಿ ಒಂದು 200 ಸಹ ಇರಲಿಲ್ಲ. ಆದರೂ ಕೈಯಿಂದ ಕ್ಯಾಶ್ ಇದ್ದಿದ್ದು ಎಷ್ಟಿತ್ತು ಅಷ್ಟೆಲ್ಲ ಕೊಟ್ಟು ಅದನ್ನೇ ಪ್ಯಾಚ್ ಮಾಡ್ದೋ. ಇನ್ನು ಇದು ಲಾಸ್ಟ್ ಡೇಡು. ನಾನು ಬಟ್ಟೆನ ಚೆಂದ ಐರನ್ ಮಾಡಿ ಮಡಿಕೊಂಡಿದ್ದೀನಿ, ನೆನಪಾಗಿ ಇರಲಿ ಅಂತ ಹೇಳಿ. ಎಲ್ಲ ಬರೆದಿದ್ದು ಎಲ್ಲ ಸಹ ಇನ್ನು ಫ್ರೆಂಡ್ಶಿಪ್ ಎಲ್ಲ ಬರೆದಿರೋದು ಇದು. ಒಬ್ರೊಬ್ರು ಥಾಟು ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ವಿತ್ ಆಲ್ವೇಸ್ ಹ್ಯಾಸ್ ಬಿನ್ ಟ್ರಸ್ಟ್ ಫ್ರೆಂಡ್ ಆಲ್ವೇಸ್ ಲಾಸ್ಟ್ ಆಫ್ ಲವ್ ಯು ಅಂಜನಾ. ಇದು ಅಂಜನಾ ಬರೆದಿರೋದು. ಇನ್ನು ಇದು ಹರ್ಷಿತಾ ಬರೆದಿರೋದು ಅಂತ ಅಂದ್ಕೊಳ್ತೀನಿ. ಇದು ತೋರಿಸ್ತಾ ಇರೋದು ಹರ್ಷಿತಾ ಬರೆದಿರೋದು ಅಂತ ಅಂದ್ಕೊಳ್ತೀನಿ. ಇನ್ನೆಲ್ಲ ಆರೆಂಜು ಮತ್ತು ಬ್ಲೂ ಹ್ಯಾಂಡ್ಸ್ ಇರೋದು ನಮ್ಮದೆಲ್ಲ ಫ್ರೆಂಡ್ಶಿಪ್ದೆ. ಇನ್ನು ಅದನ್ನು ಫುಲ್ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಏನದು ಅಳಿಸೋಗ್ಬಾರ್ದು ಅಂತ ಒಗ್ದಿದ್ದೆ, ವಾಶ್ ಮಾಡಿ ಸಹ ಅದು ಅಷ್ಟು ಕ್ಲೀನಾಗಿ ಬಂದಿದೆ. ನಾನು ಅಷ್ಟು ಇದೇನು ಮಾಡಿಲ್ಲ, ರಫಾಗೇನು ಇದು ಮಾಡಿಲ್ಲ, ನಿಧಾನಕ್ಕೆ ಸ್ಲೋವಾಗಿ ಮಾಡಿದ್ದೀನಿ. ಇನ್ನು ಇದನ್ನು ಐರನ್ ಮಾಡಿ ಚೆಂದ ಎಷ್ಟಾಗುತ್ತೋ ಅಷ್ಟು ವರ್ಷ ಇಟ್ಕೊಂಡಿರ್ತೀನಿ ಅಂತ ಹೇಳಿ ಮಾಡ್ಕೊಂಡು, ಎಷ್ಟು ವರ್ಷ ಆಗ್ತೋ ಗೊತ್ತಿಲ್ಲ, ಬಟ್ ಎಷ್ಟು ದಿನ ಆಗುತ್ತೋ ಎಷ್ಟು ವರ್ಷ ಆಗುತ್ತೋ ಅಷ್ಟನ್ನು ಇಟ್ಕೊಳ್ತೀನಿ. ಇನ್ನು ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಇನ್ ಆಲ್ವೇಸ್
ವಿತಿನ್ ಯೂಸ್ ಲಾಸ್ಟ್ ಆಫ್ ಲವ್ ಇನ್ ಹರ್ಷಿತಾ ಬರ್ದಿರೋದು ಇದು ಒಂದು. ಮತ್ತು ಇನ್ನೊಂದು ಲಾಸ್ಟ್ ಆಫ್ ಲವ್ ಇನ್ ವಿನಯ್, ಇದು ವಿನಯ್ ಬರ್ದಿರೋ ಥಾಟ್. ಇದು ಪ್ರೀತಿಯಿಂದ ಇದು ಸರ್ ಬರ್ದಿರೋದು. ಎಲ್ಲರ ಕೆರಿಯರ್ ಸಹ ಚೆನ್ನಾಗಿ ಆರ್ಟ್ಫುಲ್ ಲವ್ ಇನ್ ಸೃಷ್ಟಿ ಬರ್ದಿದ್ದಾಳೆ, ಆರ್ಟ್ಫುಲ್ ಲವ್ ಅಂತ ಹೇಳಿ. ಜೊತೆಗೆ ನಾನು ಎಲ್ಲರಿಗೂ ಆಶೀರ್ವಾದ ಮಾಡ್ತೀನಿ, ಎಲ್ಲರೂ ಸಹ ಅವ್ರ ಕೆರಿಯರ್ನ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿಕೊಡಿ, ಎಲ್ಲರಿಗೂ ಒಳ್ಳೆ ಜಾಬ್ ಸಿಗಲಿ, ಅವ್ರೊಳ್ಳೆ ಜೀವನದಲ್ಲಿ ಬೆಳೀಲಿ ಅಂತ ಹೇಳಿ ಆಶಯಿಸ್ತಾ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ಬೇಗ ಜಾಬ್ ತೊಗೊಳ್ಳಿ, ಅಪ್ಪ ಅಮ್ಮನ ಕನಸನ್ನ ನೆರವೇರಿಸಿ ಅಂತ ಹೇಳ್ತಾ, ಜೊತೆಗೆ ಎಂಡ್ ಆಫ್ ಇಯರ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್, ಲವ್ ಯು ಫಾರ್ ಎವರ್.